ಕಿಚ್ಚ ಸುದೀಪ್ ಅಭಿಮಾನಿಗಳಿಗೆ ಸಿಹಿ ಸುದ್ದಿ. ವರ್ಷದ ಹಿಂದೆಯೇ ವಿಚ್ಛೇದನಕ್ಕೆ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ಒಂದು ದಿನವೂ ಕೋರ್ಟ್ಗೆ ಹಾಜರಾಗದ ಸುದೀಪ್ ಇದೀಗ ವಿಚಾರಣೆ ವೇಳೆ ಅಭಿಮಾನಿಗಳಿಗೆ ಸಿಹಿ ಸುದ್ದಿ ನೀಡಲಿದ್ದಾರೆ. ಕಿಚ್ಚ ಸುದೀಪ್ ಅಭಿಮಾನಿಗಳಿಗೆ ಸಿಹಿ ಸುದ್ದಿ. ಮತ್ತೆ ಒಂದಾಗ್ತಿದ್ದಾರೆ ಸುದೀಪ್ ದಂಪತಿ. ವರ್ಷದ ಹಿಂದೆ ಹಳಿ ತಪ್ಪಿದ್ದ ನಟ ಸುದೀಪ್ ದಾಂಪತ್ಯ ಮತ್ತೆ ಹಸನಾಗುವ ಲಕ್ಷಣಗಳು ಗೋಚರಿಸುತ್ತಿವೆ. 2015ರ ಸೆಪ್ಟೆಂಬರ್ ಅಲ್ಲಿ ವಿಚ್ಛೇದನ ಕೋರಿ ಕೌಟುಂಬಿಕ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿದ ಸುದೀಪ್ ಹಾಗೂ ಪ್ರಿಯಾ ದಂಪತಿ ಇದೀಗ ಮಗಳಿಗಾಗಿ ಮತ್ತೆ ಒಂದಾಗಲು ಒಲವು ತೋರಿದ್ದಾರೆ ಎನ್ನಲಾಗ್ತಿದೆ. ಹೀಗಾಗಿ ಸುದೀಪ್ ಕೋರ್ಟ್ಗೆ ಇಲ್ಲಿಯವರೆಗೆ ಹಾಜರಾಗಿಲ್ಲ ಅನ್ನುವ ಮಾತುಗಳು ಕೇಳಿ ಬರ್ತಿದೆ. ವಿಚ್ಛೇದನಕ್ಕೆ ಹಣಕಾಸಿನ ವಿಷಯ ಕಾರಣ. ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಲು ಹಣಕಾಸಿನ ವಿಷಯ ಎನ್ನಲಾಗ್ತಿದೆ. ಇದೀಗ ಮಾತುಕತೆ ಮೂಲಕ ಒಂದು ತೀರ್ಮಾನಕ್ಕೆ ಬಂದ ಮೇಲೆ ಕೋರ್ಟ್ ಮುಂದೆ ತಮ್ಮ ನಿಲುವು ಪ್ರಕಟಿಸಲು ತೀರ್ಮಾನಿಸಿದ್ದಾರಂತೆ. ಅಷ್ಟಕ್ಕೂ ಸುದೀಪ್ ದಂಪತಿ ಒಂದಾಗೋದಿಕ್ಕೆ ಮುನ್ನುಡಿ ಬರೆದಿದ್ದು ಜಿಗರ್ ಥಂಡ ಸಿನಿಮಾ. ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ್ರು. ಈ ಸಿನಿಮಾದ ಆಡಿಯೋ ರಿಲೀಸ್ ಕಾರ್ಯಕ್ರಮದಲ್ಲಿ ಸುದೀಪ್ ಹಾಗೂ ಪ್ರಿಯಾ ಒಟ್ಟಿಸಿಕೊಂಡು ಅಚ್ಚರಿ ಮೂಡಿಸಿದ್ರು. ಮನಸ್ಸು ಬದಲಾಯಿಸಲು ಕ್ರೇಜಿ ಸ್ಟಾರ್ ಕಾರಣ. ಹೌದು, ಕ್ರೇಜಿ ಸ್ಟಾರ್ ರವಿಚಂದ್ರನ್ ಮಾತಿಗೆ ಬೆಲೆ ಕೊಟ್ಟು ವಿಚ್ಛೇದನ ಬೇಡ ಅನ್ನುವ ನಿರ್ಧಾರಕ್ಕೆ ಕಿಚ್ಚ ಸುದೀಪ್ ಬಂದಿದ್ದಾರೆ ಎನ್ನಲಾಗ್ತಿದೆ. ಮುಂದಿನ ವಿಚಾರಣೆಯನ್ನು ಮಾರ್ಚ್ 9ಕ್ಕೆ ಮುಂದೂಡಲಾಗಿದ್ದು, ಅಂದು ಸುದೀಪ್ ದಂಪತಿ ಕೋರ್ಟ್ ಮುಂದೆ ತಮ್ಮ ಅಭಿಪ್ರಾಯ ತಿಳಿಸಬೇಕಾಗಿದೆ. ಒಟ್ನಲ್ಲಿ ಸುದೀಪ್ ದಂಪತಿ ಮತ್ತೆ ಒಂದಾಗಲಿ ಅನ್ನೋದೇ ಅಭಿಮಾನಿಗಳ ಆಶಯ. ಬೆಂಗಳೂರಿನಿಂದ ರವಿಕುಮಾರ್ ಜೊತೆ ರಮೇಶ್ ಕೆಎಚ್, ಸುವರ್ಣ ನ್ಯೂಸ್.